ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆಯ ಸುಂದರ ತಾಲೂಕಾ ಕೇಂದ್ರವಾದ ಮೂಡಿಗೆರೆ ಪಶ್ಚಿಮ ಘಟ್ಟಗಳ ಮಡಿಲಲ್ಲಿರುವ ಪ್ರಕೃತಿ ಪ್ರಿಯರ ಸ್ವರ್ಗ. ಮೂಡಿಗೆರೆ ಸಮುದ್ರ ಮಟ್ಟದಿಂದ ಸುಮಾರು 3180 ಅಡಿ ಎತ್ತರದಲ್ಲಿದ್ದು ವಿಶ್ವದ ಪ್ರಮುಖ ಜೀವ ವೈವಿಧ್ಯತೆಯ ತಾಣಗಳಲ್ಲಿ ಒಂದಾಗಿದೆ. ಮೂಡಿಗೆರೆ ಜಗತ್ಪ್ರಸಿದ್ಧ ಕಾಫಿ ತೋಟ ಮತ್ತು ಕಪ್ಪು ಮೆಣಸು ಉತ್ಪಾದನೆಗೆ ಹೆಸರುವಾಸಿ. ಪ್ರಸಿದ್ಧ ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನವಿರುವ ಹೊರನಾಡು ಮತ್ತು ಕಳಸೇಶ್ವರ ಸ್ವಾಮಿ ದೇವಸ್ಥಾನವಿರುವ ಕಳಸ ಮೂಡಿಗೆರೆ ತಾಲೂಕಿನ ವ್ಯಾಪ್ತಿಗೆ ಬರುತ್ತವೆ. ಹೊಯ್ಸಳ ಸಾಮ್ರಾಜ್ಯದ ಉಗಮ ಸ್ಥಾನ ಅಂತ ನಂಬಲಾದ ಐತಿಹಾಸಿಕ ಸ್ಥಳವಾಗಿರುವ ಅಂಗಡಿಯ ವಾಸಂತಿಕ ದೇವಸ್ಥಾನ ಸಹ ಇಲ್ಲಿದೆ. ಮೂಡಿಗೆರೆ ವಿಧಾನಸಭಾ ಕ್ಷೇತ್ರ ಉಡುಪಿ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರಲಿದ್ದು 2023 ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನ ನಯನಾ ಮೋಟಮ್ಮ ಈ ಕ್ಷೇತ್ರದಿಂದ ಗೆಲುವು ಸಾಧಿಸಿದ್ದಾರೆ. ಹಾಲಿ ಶಾಸಕಿ ನಯನಾ ಮೋಟಮ್ಮ ರಾಜಕೀಯ ಪ್ರವೇಶ ಮಾಡುವ ಮೊದಲು ಕಾರ್ಪೊರೇಟ್ ವಕೀಲರಾಗಿ ಮತ್ತು ಕರ್ನಾಟಕ ಹೈಕೋರ್ಟ್ನಲ್ಲಿ ವಕೀಲರಾಗಿ ಕಾರ್ಯನಿರ್ವಹಿಸುತ್ತಿದ್ದರು. ಇವರು ಕರ್ನಾಟಕದ ಹಿರಿಯ ಕಾಂಗ್ರೆಸ್ ನಾಯಕಿ ಮಾಜಿ ಸಚಿವೆ ಸಿ ಮೋಟಮ್ಮ ಅವರ ಪುತ್ರಿ. ತಮ್ಮ ತಾಯಿಯ ರಾಜಕೀಯ ಪರಂಪರೆಯನ್ನು ಮುಂದುವರಿಸಲು ಅವರು ರಾಜಕೀಯಕ್ಕೆ ಧುಮುಕಿದ್ರು. 2023 ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಮೊದಲ ಬಾರಿಗೆ ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದಿಂದ ಕಣಕ್ಕಿಳಿದ್ರು. ತಮ್ಮ ಮೊದಲ ಚುನಾವಣೆಯಲ್ಲಿಯೇ ಬಿಜೆಪಿಯ ದೀಪಕ್ ದೊಡ್ಡಯ್ಯ ಅವರನ್ನ 722 ಮತಗಳ ಅಲ್ಪ ಅಂತರದಿಂದ ಸೋಲಿಸಿ ಶಾಸಕಿಯಾಗಿ ಆಯ್ಕೆಯಾದರು. ಪ್ರಸ್ತುತ ವಿಧಾನಸಭೆಯ ಅತ್ಯಂತ ಕಿರಿಯ ಮಹಿಳಾ ಶಾಸಕಿಯರಲ್ಲಿ ನಯನಾ ಮೋಟಮ್ಮ ಕೂಡ ಒಬ್ಬರಾಗಿದ್ದಾರೆ. ಮಾಜಿ ಸಚಿವೆ ಮೋಟಮ್ಮ ಚಿಕ್ಕಮಗಳೂರಿನಲ್ಲಿ ಪ್ರೊಬೇಷನರ್ ಸಬ್ ರಿಜಿಸ್ಟರ್ ಆಗಿ ಕೆಲಸ ಮಾಡ್ತಿದ್ದ ಮೋಟಮ್ಮ ಅವರನ್ನ ಅಂದಿನ ಸಂಸದ ಡಿ.ಬಿ. ಚಂದ್ರೇಗೌಡ ಅವರು ರಾಜಕೀಯಕ್ಕೆ ಕರೆತಂದರು. ಇಂದಿರಾ ಕಾಂಗ್ರೆಸ್ ಪಕ್ಷದಿಂದ ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದಿಂದ ಮೊದಲ ಬಾರಿಗೆ ಕಣಕ್ಕಿಳಿದು ಶಾಸಕಿಯಾಗಿ ಆಯ್ಕೆಯಾದರು. ಮೂಡಿಗೆರೆ ಕ್ಷೇತ್ರದಿಂದ ಇವರು 3 ಬಾರಿ ಅಂದರೆ 1978, 1989 ಹಾಗೂ 1999ರಲ್ಲಿ ವಿಧಾನಸಭೆಗೆ ಶಾಸಕಿಯಾಗಿ ಆಯ್ಕೆಯಾಗಿದ್ದರು. ತಮ್ಮ ರಾಜಕೀಯ ಜೀವನದಲ್ಲಿ ಒಟ್ಟು 8 ವಿಧಾನಸಭಾ ಚುನಾವಣೆಗಳನ್ನು ಎದುರಿಸಿದ ಇತಿಹಾಸ ಹೊಂದಿದ್ದಾರೆ. ನಂತರದ ದಿನಗಳಲ್ಲಿ ಕರ್ನಾಟಕ ವಿಧಾನ ಪರಿಷತ್ನ ಸದಸ್ಯೆಯಾಗಿ ಮೇಲ್ಮನೆಯಲ್ಲೂ ಸಕ್ರಿಯರಾಗಿದ್ದರು. ಮಾಜಿ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ ಅವರ ಸಂಪುಟದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾಗಿ ಕಾರ್ಯನಿರ್ವಹಿಸಿದ್ರು. 2010ರಿಂದ 12ರ ತನಕ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕಿಯಾಗಿ ಕಾರ್ಯನಿರ್ವಹಿಸಿದ್ರು. ಆ ಮುಖಾಂತರ ಕರ್ನಾಟಕ ಸಂಸದೀಯ ಇತಿಹಾಸದಲ್ಲೇ ಸದನದ ವಿರೋಧ ಪಕ್ಷದ ನಾಯಕತ್ವ ವಹಿಸಿದ ಮೊದಲ ಮಹಿಳೆ ಎಂಬ ಐತಿಹಾಸಿಕ ಹೆಗ್ಗಳಿಕೆಗೆ ಮೋಟಮ್ಮ ಪಾತ್ರರಾಗಿದ್ದಾರೆ. ಈ ಕ್ಷೇತ್ರದ ರಾಜಕೀಯ ಇತಿಹಾಸ. ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಇತಿಹಾಸ ಗಮನಿಸಿದರೆ 1962, 1967ರಲ್ಲಿ ಪ್ರಜಾ ಸೋಷಿಯಲಿಸ್ಟ್ ಪಕ್ಷದಿಂದ ಕೆ.ಎಚ್. ರಂಗನಾಥ್ ಶಾಸನಸಭೆ ಪ್ರವೇಶ ಮಾಡಿದ್ರು. 1972ರಲ್ಲಿ ಜಿ. ಪುಟ್ಟಸ್ವಾಮಿ ಕಾಂಗ್ರೆಸ್ನ ಕೆ.ಎಚ್. ರಂಗನಾಥ್ ಅವರನ್ನು ಸೋಲಿಸಿ ಶಾಸಕರಾಗ್ತಾರೆ. 1978ರಲ್ಲಿ ಮೋಟಮ್ಮ ಶಾಸಕರಾದರು. 83ರಲ್ಲಿ ಜನತಾ ಪಕ್ಷದ ಪಿ. ತಿಪ್ಪಯ್ಯ ಅವರು ಮೋಟಮ್ಮ ಅವರನ್ನು ಸೋಲಿಸಿ ಶಾಸಕರಾಗ್ತಾರೆ. 85ರಲ್ಲಿ ಜನತಾ ಪಕ್ಷದ ಬಿ. ನಿಂಗಯ್ಯ ಶಾಸಕರಾದರು. 1989ರಲ್ಲಿ ಮತ್ತೆ ಕಾಂಗ್ರೆಸ್ನಿಂದ ಮೋಟಮ್ಮ ಆಯ್ಕೆ ಆಗ್ತಾರೆ. 1994ರಲ್ಲಿ ಜನತಾದಳದಿಂದ ಬಿ. ನಿಂಗಯ್ಯ ಮೋಟಮ್ಮ ವಿರುದ್ಧ ಗೆಲ್ತಾರೆ. 1999ರಲ್ಲಿ ಮತ್ತೆ ಮೋಟಮ್ಮ ಗೆಲುವು ಸಾಧಿಸಿದ್ರು. 2004ರ ಮೂಡಿಗೆರೆ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯ ಎಂಪಿ ಕುಮಾರಸ್ವಾಮಿ 27,148 ಮತಗಳನ್ನು ಪಡೆದರೆ ಕಾಂಗ್ರೆಸ್ನ ಮೋಟಮ್ಮ 25,810 ಮತಗಳನ್ನು ಪಡೆದುಕೊಳ್ತಾರೆ. ಆ ಮುಖಾಂತರ ಬಿಜೆಪಿಯ ಎಂಪಿ ಕುಮಾರಸ್ವಾಮಿ 1,338 ಮತಗಳ ಅಂತರದಿಂದ ಚುನಾವಣೆ ಗೆಲ್ತಾರೆ. 2008ರಲ್ಲಿ ಮತ್ತೊಮ್ಮೆ ಕುಮಾರಸ್ವಾಮಿ ಬಿಜೆಪಿಯಿಂದ ಕಣದಲ್ಲಿದ್ದು 34,579 ಮತ ಗಳಿಸಿದರೆ ಕಾಂಗ್ರೆಸ್ನಲ್ಲಿದ್ದ ಬಿ.ಎನ್. ಚಂದ್ರಪ್ಪ 26,084 ಮತಗಳನ್ನು ಪಡೆಯುವುದಕ್ಕೆ ಶಕ್ತರಾದರು. ಹೀಗಾಗಿ ಕುಮಾರಸ್ವಾಮಿ ಮತ್ತೊಮ್ಮೆ 8,495 ಮತಗಳಿಂದ ಗೆಲುವು ಸಾಧಿಸಿದರು. 2013ರಲ್ಲಿ ಜೆಡಿಎಸ್ನಿಂದ ಕಣದಲ್ಲಿದ್ದ ಬಿ. ನಿಂಗಯ್ಯ 32,417 ಮತಗಳನ್ನು ಬಾಚಿದರೆ ಕಾಂಗ್ರೆಸ್ನ ಬಿ.ಎನ್. ಚಂದ್ರಪ್ಪ
31,782 ಮತ ಪಡಿತಾರೆ. ಆ ಮೂಲಕ ಬಿಬಿ ನಿಂಗಯ್ಯ ಕಾಂಗ್ರೆಸ್ ಅಭ್ಯರ್ಥಿಯ ವಿರುದ್ಧ ಕೇವಲ 635 ಮತಗಳ ಅತ್ಯಂತ ಕಿರಿದಾದ ಅಂತರದಿಂದ ಐತಿಹಾಸಿಕ ಜಯ ಸಾಧಿಸಿದರು. ಬಿಜೆಪಿಯ ಎಂಪಿ ಕುಮಾರಸ್ವಾಮಿ 29,309 ಮತಗಳನ್ನು ಪಡೆದುಕೊಂಡಿದ್ರು. 2018ರಲ್ಲಿ ಮತ್ತೊಮ್ಮೆ ಈ ಕ್ಷೇತ್ರವನ್ನ ಕುಮಾರಸ್ವಾಮಿ ತಮ್ಮ ತೆಕ್ಕೆಗೆ ತೆಗೆದುಕೊಂಡ್ರು. ಈ ಚುನಾವಣೆಯಲ್ಲಿ ಎಂಪಿ ಕುಮಾರಸ್ವಾಮಿ 58,783 ಮತಗಳನ್ನು ಪಡೆದರೆ ಕಾಂಗ್ರೆಸ್ನ ಮೋಟಮ್ಮ 46,271 ಮತ ಪಡೆದರು. ಎಂಪಿ ಕುಮಾರಸ್ವಾಮಿ ಕಾಂಗ್ರೆಸ್ನ ಮೋಟಮ್ಮ ವಿರುದ್ಧ 12,512 ಮತಗಳ ಗಮನಾರ್ಹ ಅಂತರದಿಂದ ದೊಡ್ಡ ಜಯ ಸಾಧಿಸಿದರು. 2023ರಲ್ಲಿ ಮೋಟಮ್ಮನವರ ಪುತ್ರಿ ನಯನಾ ಮೋಟಮ್ಮ ಕಾಂಗ್ರೆಸ್ನಿಂದ ಕಣಕ್ಕಿಳಿದು 50,843 ಮತ ಪಡೆದರೆ ಬಿಜೆಪಿಯ ದೀಪಕ್ ದೊಡ್ಡಯ್ಯ 50,121 ಮತಗಳನ್ನು ಪಡೆದುಕೊಂಡರು. ಆ ಮೂಲಕ ನಯನಾ ಮೋಟಮ್ಮ 722 ಮತಗಳಿಂದ ಗೆಲುವು ಸಾಧಿಸಿದ್ದಾರೆ. ಆರಂಭದ 2 ಚುನಾವಣೆಗಳಲ್ಲಿ ಪಿಎಸ್ಪಿಯ ಕೆಎಚ್ ರಂಗನಾಥ್ ಸತತ 2 ಚುನಾವಣೆ ಗೆದ್ದಿರೋದು ಬಿಟ್ರೆ 2004 ಮತ್ತು 2008ರಲ್ಲಿ ಕುಮಾರಸ್ವಾಮಿ ಗೆದ್ದಿರೋದು ಬಿಟ್ರೆ ಮಿಕ್ಕ ಯಾರಿಗೂ ಕೂಡ 2 ಅವಧಿಗೆ ಗೆಲ್ಲುವ ಭಾಗ್ಯ ಸಿಕ್ಕಿಲ್ಲ. ಬಿಬಿ ನಿಂಗಯ್ಯ ಮತ್ತು ಮೋಟಮ್ಮ ತಲಾ 3 ಬಾರಿ ಶಾಸಕರಾದರೂ ಸತತವಾದ ಗೆಲುವು ಸಾಧ್ಯವಾಗಿಲ್ಲ. ಈ ಕ್ಷೇತ್ರದ ಜಾತಿ ಲೆಕ್ಕಾಚಾರ: ಕ್ಷೇತ್ರದಲ್ಲಿ ಒಕ್ಕಲಿಗ ಸಮುದಾಯದ 45,000, ಪರಿಶಿಷ್ಟ ಜಾತಿ ಹಾಗೂ ಪಂಗಡದ 40,000, ಮುಸ್ಲಿಂ ಸಮುದಾಯದ 20,000, ಲಿಂಗಾಯತರು 14,000 ಹಾಗೂ ಹಿಂದುಳಿದ ವರ್ಗಗಳ 1,800 ಮತಗಳು ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿವೆ.